ಆ್ಯಂಡ್ ಫ್ರೀಲಾನ್ಸರ್ ವರ್ಕ್ನ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆನೇ ವಿಡಿಯೋ ಇರುತ್ತೆ. ಯಾಕಂದರೆ ಫ್ರೀಲಾನ್ಸರಲ್ಲೂ ಕೂಡ ನಾನಾ ರೀತಿ ವರ್ಕ್ನ ಮಾಡಿ ಅರ್ನಿಂಗ್ಸ್ ಮಾಡಿರುವಂಥವ್ರು ಇರ್ತಾರೆ, ನಾನಾ ರೀತಿ ವರ್ಕ್ದು ಪ್ರಾಸೆಸಿಂಗ್ ಕೂಡ ಇರುತ್ತೆ. ಸೊ ಇಲ್ಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ಮಾತ್ರನೇ ಈ ವಿಡಿಯೋ ಇರುತ್ತೆ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫ್ರೀಲಾನ್ಸರ್ ವರ್ಕ್ ಅಂತಂದರೆ ಇವಾಗ ಒಂದು ಕಂಪನಿಗೆ ವರ್ಕರ್ಸ್ ನೀಡಿದ್ದೇ ಇರ್ತಾರೆ, ಬೇಕಾಗಿರುತ್ತೆ. ಸೊ ಆ ಒಂದು ಕಂಪನಿಗೆ ನಾವು ವರ್ಕ್ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ, ಸೊ ಇಲ್ಲ ಎನ್ರೋಲ್ ಮಾಡಿಸೋದ್ರ ಮುಖಾಂತರ ಅಥವಾ ರಿಜಿಸ್ಟ್ರೇಷನ್ ಮಾಡಿಸೋದ್ರ ಮುಖಾಂತರ ನಾವು ಇಲ್ಲಿ ಫ್ರೀಲಾನ್ಸಿಂಗ್ ವರ್ಕ್ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಸೊ ಇವಾಗ ಯಾವುದೇ ಒಂದು ಕಂಪನಿ ವರ್ಕ್ನ ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ ಆ ವರ್ಕ್ನ ಮಾಡಲಿಕ್ಕೆ ಒಂದಷ್ಟು ಎಂಪ್ಲಾಯ್ಸ್ ಅಂತೂ ಬೇಕೇ ಬೇಕಲ್ಲ. ಸೊ ಆ ಎಂಪ್ಲಾಯೀಸ್ನ ನಾವು ಆ ಕಂಪ್ನಿಗೆ ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೊ ನಮಗೆ ಡೈಲಿ ಪೇಮೆಂಟ್ಸ್ ಅಥವಾ ಕಮಿಷನ್ಸ್ ಅಥವಾ ರೆಫರಲ್ ಅಥವಾ ಸ್ಪಾನ್ಸರ್ ಪೇಮೆಂಟ್ ಈ ರೀತಿಯಾಗಿ ನಾವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಕೂಡ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಡೈಲಿ ಪೇಮೆಂಟ್ಸ್ ಅರ್ನಿಂಗ್ಸ್ನ ಮಾಡ್ಕೋಬೋದು. ಅಂದರೆ ಇಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಒಂದು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಒಂದು ಫ್ರೀಲಾನ್ಸಿಂಗ್ ವರ್ಕ್ ಆಗಿರ್ಬೋದು ಅಥವಾ ಒಂದು ಟೆಲಿಕಾಲರ್ ವರ್ಕ್ ಆಗಿರ್ಬೋದು, ಇದು ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಮನೇಲೇ ಕೂತ್ಕೊಂಡು ಮಾಡುವಂಥವ್ರಿಗೆ ಯಾರಿಗೆ ನೀಡಿದೆ ಅವರಿಗೆ ನೀವು ಈ ಒಂದು ವರ್ಕ್ ಬಗ್ಗೆ ಇಂಟ್ರೊಡ್ಯೂಸ್ನ ಮಾಡಿಸಿ, ಅಂದರೆ ನಿಮ್ಮ ಮುಖಾಂತರ ಎನ್ರೋಲ್ ಮಾಡಿಸಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸಿ ಅಥವಾ ಸ್ಪಾನ್ಸರ್ ಮಾಡಿಸೋದ್ರ ಮುಖಾಂತರ ನೀವಿಲ್ಲಿ ಆಸ್ ಎ ಫ್ರೀಲಾನ್ಸರ್ ಆಗಿ ವರ್ಕ್ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಇದೇ ರೀತಿಯಾಗಿ ನೀವು ಇದೇ ಕಂಪನಿ ಅಂತಲ್ಲ, ಇದೇ ಬ್ರಾಂಚ್ ಅಂತಲ್ಲ, ಎಷ್ಟು ಕಂಪನಿಲೂ ಬೇಕಾದರೂ ಫ್ರೀಲಾನ್ಸರ್ ಆಗಿ ನೀವು ವರ್ಕ್ ಅನ್ನೋದನ್ನ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ವರ್ಕ್ನ ಮಾಡಬೇಕು ಅಂದರೆ ನಿಮ್ಮ ಹತ್ರ ಸಿಂಪಲ್ಲು ಒಂದು ಮೊಬೈಲ್ ಇದ್ದರೆ ಸಾಕು, ಜೊತೆಗೆ ಇಂಟರ್ನೆಟ್ ಇರಬೇಕು ಅದರಲ್ಲಿ. ಆ್ಯಂಡ್ ಇವತ್ತು ಎಲ್ಲರಲ್ಲೂ ಕೂಡ ಮೊಬೈಲಲ್ಲಿ ಟ್ರೆಂಡ್ ಆಗಿರುವಂಥದ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಮೂರು ಅಂತೂ ಇದ್ದೇ ಇರುತ್ತೆ. ಸೊ ಈ ಒಂದು ಮೂರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ಆ್ಯಸ್ ಎ ಫ್ರೀಲಾನ್ಸರ್ ವರ್ಕ್ನ ಮಾಡಿ ನೀವು ಮನೇಲೇ ಇತ್ಕೊಂಡು ತಿಂಗಳಿಗೆ ನಿಜವಾಗ್ಲೂ ಹೇಳ್ತೀನಿ 1 ಲಕ್ಷ 2 ಲಕ್ಷ ದುಡಿಬೋದು. ಇಲ್ಲಿ ಕೋರ್ಸ್ ಇದೆ ಕಲಿಬೋದು ಅಂತ ನಾನು ಹೇಳ್ತಿಲ್ಲ, 10,000 ರಿಂದ 15,000 ರೂಪಾಯಿ ಆರಾಮಾಗಿ ದುಡಿಬೋದು. ಮತ್ತು ಈ ಒಂದು ವರ್ಕ್ನ ಯಾರೆಲ್ಲ ಮಾಡ್ಬೋದಪ್ಪ ಅಂತಂದರೆ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್ ಹೋಲ್ಡರ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಈ ಒಂದು ವರ್ಕ್ನ ಮಾಡ್ಕೊತಾ ಹೋಗ್ಬೋದು. ತುಂಬ ಜನ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಹೌಸ್ ವೈಫ್ ಆ್ಯಂಡ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ವರ್ಕ್ನ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವರ್ಕ್ನ. ಸೊ ನಿಮಗೆ ಇಲ್ಲಿ ನಾನು ಯಾವ ರೀತಿ ಫ್ರೀಲಾನ್ಸರ್ ವರ್ಕ್ನ ಮಾಡ್ಬೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಸಿರಿ ಎಂಟರ್ಪ್ರೈಸ್ ಬ್ರ್ಯಾಂಚಲ್ಲಿ ಯಾವ ರೀತಿ ನೀವು ವರ್ಕ್ನ ಮಾಡೋದ್ರಿಂದ ನಿಮ್ಗೆ ಎಷ್ಟು ಕಮಿಷನ್ ಸಿಗುತ್ತೆ, ಎಷ್ಟು ಅರ್ನಿಂಗ್ಸ್ನ ನೀವು ಮಾಡ್ಕೋಬೋದು, ನಮ್ಮ ಕಡೆಯಿಂದ ಏನೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನೀವು ನೋಡೋದಾದರೆ, ಸೊ ಫ್ರೆಂಡ್ಸ್, ನಮ್ಮ ಫ್ರೀಲಾನ್ಸರ್ ವರ್ಕ್ ಅಂದರೆ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ನೀವು ಯಾವ ರೀತಿ ವರ್ಕ್ನ ಮಾಡ್ಬೋದು, ಯಾವ ರೀತಿ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ನೀವು ನೋಡೋದಾದರೆ, ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಫ್ರೀಲಾನ್ಸರ್ ಆಗಿ ನೀವು ಜಾಯ್ನ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೇಳೋದು ಫೀಸ್ ಇದೆಯಾ ಮ್ಯಾಮ್ ಅಂತ ಹೇಳಿ. ಎಸ್, ಖಂಡಿತವಾಗ್ಲೂ ಇದೆ. 500 ರೂಪೀಸ್ ಫೀಸ್ ಅನ್ನೋದನ್ನ ನೀವು ಪೇ ಮಾಡಬೇಕಾಗತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಫ್ರೀಯಾಗಿ ವರ್ಕ್ ಕೊಟ್ಟರೆ ಅವ್ರು ಯಾರೂ ಕೂಡ ಅದನ್ನು ಫಾಲೋಅಪ್ ಮಾಡಿಲ್ಲ. ನೀವು ಅಂತಲ್ಲ, ನಾನು ಅಷ್ಟೇ, ನಮಗೆ ಫ್ರೀಯಾಗಿ ಸಿಗೋದನ್ನ ಜನಗಳು ಯಾರು ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಒಂದು ಫ್ರೀಲಾನ್ಸರ್ ವರ್ಕ್ಗೆ ನೀವು ಜಾಯ್ನ್ ಆಗಬೇಕು ಅಂದಾಗ ನಿಮಗೆ ಫಸ್ಟು 500 ರೂಪೀಸ್ ಅನ್ನೋದನ್ನ ನೀವು ಪೇ ಮಾಡಲೇಬೇಕಾಗುತ್ತೆ. ಈ 500 ರೂಪೀಸ್ ಅನ್ನೋದನ್ನು ನಿಮಗೆ ಮತ್ತೆ ರಿಫಂಡ್ ಆಪ್ಷನ್ಸ್ ಕೂಡ ಇಟ್ಟಿದ್ದೀವಿ, ಅಂದರೆ ರಿಟರ್ನ್ ಕೂಡ ನಿಮಗೆ ಆಗುತ್ತೆ. ಯಾವ ರೀತಿನಪ್ಪ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ಆಸ್ ಎ ಫ್ರೀಲಾನ್ಸರ್ ಆಗಿ ಇದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ಮಾಡ್ಕೋಬೋದು. ಯಾವುದೇ ರೀತಿ ಇದಕ್ಕೆ ಟೈಮಿಂಗ್ಸ್ ಆ್ಯಂಡ್ ಟಾರ್ಗೆಟ್ ಇರೋದಿಲ್ಲ. ಸೊ ನಿಮಗೆ ಡೈಲಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೇಕನ್ಸುತ್ತೆ ಅಷ್ಟು ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಯಾವ ರೀತಿನಪ್ಪ ಇದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತಂದರೆ, ಸೊ ಫ್ರೆಂಡ್ಸ್, ನೀವು ಫ್ರೀಲಾನ್ಸರ್ಗೆ ಜಾಯ್ನಿಂಗ್ ಫೀಸು ಕಟ್ಟಿ ಜಾಯ್ನ್ ಆದ ನಂತರ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಗ್ರೂಪ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೀವಿ. ಆ ಗ್ರೂಪಲ್ಲಿ ಬಂದ್ಬಿಟ್ಟು ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ನಾವು ಏನೆಲ್ಲ ಪೇಮೆಂಟ್ ಮಾಡಿರ್ತೀವಿ ಆ್ಯಂಡ್ ಏನೆಲ್ಲ ಕ್ಲೈಂಟ್ ಕಡೆಯಿಂದ ಫೀಡ್ಬ್ಯಾಕ್ ಬಂದಿರುತ್ತೆ ಆ್ಯಂಡ್ ನಮ್ಮಲ್ಲಿ ಯಾರೆಲ್ಲ ಜಾಯ್ನಿಂಗ್ ಪ್ರೊಸೆಸ್ ಮಾಡ್ಕೋತಾರೆ, ಇದ್ರ ಜೊತೆಗೆ ನಾವು ಕೂಡ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಪೋಸ್ಟರ್ಸ್ ಅಥವಾ ವೀಡಿಯೋಸ್ನ ಕೂಡ ನಾವೇ ಕೊಡ್ತೀವಿ. ಮತ್ತು ವೀಡಿಯೋಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತನೂ ಕೂಡ ನಾವು ಇಲ್ಲಿ ಹೇಳಿಕೊಡ್ತೀವಿ. ಸೊ ನಾವು ಕೊಡುವಂಥದ್ದನ್ನ ನೀವು ಜಸ್ಟ್, ನಾನು ಅವಾಗಲೇ ಹೇಳಿದೆ ಅಲ್ವಾ, ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ ಸಾಕಂತೇಳಿ ನೀವು ನಾವು ಕೊಡುವಂತಹ ಫೀಡ್ಬ್ಯಾಕ್ಸ್ ಆಗಿರ್ಬೋದು ಅಥವಾ ನಾವು ಕೊಡುವಂಥ ಪೇಮೆಂಟ್ ಪ್ರೂಫ್ಗಳಾಗಿರ್ಬೋದು ಅಥವಾ ನಾವು ಕೊಡುವಂಥ
ಕೊಡುವಂಥ ಪೋಸ್ಟರ್ಸ್ ಆಗಿರ್ಬೋದು ಅಥವಾ ನಾವು ಕೊಡುವಂಥ ವಿಡಿಯೋಸ್ಗಳಾಗಿರ್ಬೋದು ಅದನ್ನು ನೀವಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅಂದರೆ ವಿತ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಯಾರಿಗಾದ್ರೂ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಖಂಡಿತ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಅವರಿಗೆ ಯಾವ ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿ ತಿಳ್ಕೊಂಡು ಆ ಡೀಟೇಲ್ಸ್ ಮಾಹಿತಿನ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತಂದರೆ ಸೊ ಅವರು ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಕೊಟ್ಟಂತಹ ಮಾಹಿತಿ ಕರೆಕ್ಟಾಗಿದ್ದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಮುಖಾಂತರ ಎನ್ರೋಲ್ ಆಗಲಿಕ್ಕೆ ಇಷ್ಟಪಡ್ತಾರೆ. ಆ ಎನ್ರೋಲ್ ಆದ ನಂತರ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಪ್ರೊಸೀಜರ್ನ ನೀವು ಜಸ್ಟ್ ಜಾಯ್ನ್ ಆಗಿ 1 ದಿನ 2 ದಿನ ಮಾಡಿಬಿಟ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನು ಪ್ರತಿದಿನ ಗ್ರೂಪಲ್ಲಿ ಅಪ್ಡೇಟ್ ಅನ್ನೋದನ್ನ ಕೊಡ್ತೀವೋ ಅದನ್ನು ನೀವು ಪ್ರತಿದಿನ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ನಿಮ್ಮ ರೀಲ್ಸ್ಗಳಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಮಾತ್ರನೇ ನಿಮಗೆ ಸಕ್ಸಸ್ ಸಿಗೋದು. ಇಲ್ಲಿ ಕೆಲವರು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಒಂದೇ ದಿನದಲ್ಲಿ ಬಂದುಬಿಟ್ಟು ನಮಗೆ ನಾನು ಪೋಸ್ಟ್ ಹಾಕಿದ್ದೆ, ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ, ನಂಗೆ ಯಾರೂ ಜಾಯ್ನ್ ಆಗಲಿಲ್ಲ, ನಂಗೆ ಯಾರೂ ಎನ್ರೋಲ್ ಆಗಲಿಲ್ಲ, ನಂಗೆ ಯಾರೂ ರಿಜಿಸ್ಟರ್ ಆಗಲಿಲ್ಲ ಅಂತೇಳಿ ಹೇಳ್ತೀರಾ. ಬಟ್ ಒಂದು ದಿನದಲ್ಲಿ ಇದು ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಈ ಕೆಲಸ ಅಂತಲ್ಲ, ಯಾವುದೇ ಕೆಲಸ ತಗೊಂಡ್ರು ಕೂಡ ನಿಮಗೆ ಒಂದು ದಿನದಲ್ಲಿ ಸಕ್ಸಸ್ ಅನ್ನೋದಾಗೋದಿಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಒಂದು ಸತತ 15 to 1 ಮಂತ್ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅರ್ನಿಂಗ್ಸ್ನ ಇಲ್ಲಿ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇನ್ನು ನೀವು ಕಟ್ಟಿರುವಂಥ 500 ರೂಪೀಸ್ ಅಮೌಂಟು ಯಾವ ರೀತಿನಪ್ಪ ನಿಮಗಿಲ್ಲಿ ರಿಟರ್ನ್ ಆಗುತ್ತೆ ಅಂತಂದರೆ, ಸೊ ಫ್ರೆಂಡ್ಸ್, ನೀವು ಜಾಯ್ನ್ ಆದ ವಿತಿನ್ 1 ಮಂತಲ್ಲಿ ನಿಮಗೆ ಯಾವುದಾದ್ರೂ ಜಾಬ್ ಓಕೆ, ಫ್ರೀಲಾನ್ಸರ್ ಆಗಿರ್ಬೋದು, ಟೆಲಿಕಾಲರ್ ಆಗಿರ್ಬೋದು, ಡೇಟಾ ಎಂಟ್ರಿ ಆಗಿರ್ಬೋದು, ಎನಿ ಜಾಬ್ ಓನ್ಲಿ 10 ಅಡ್ಮಿಷನ್ಸ್ನ ನೀವು ಮಾಡಿಸಿದ್ದೀರಾ ಅಂತಂದರೆ ನೀವು ಕಟ್ಟಿರುವಂತಹ ಅಮೌಂಟು 500 ರೂಪೀಸ್ ರೀಫಂಡ್ ಕೂಡ ಮಾಡಿಕೊಡ್ತೀವಿ. ಇದು ರೀಫಂಡ್ಗಿರುವಂಥ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ನಿಮ್ಗೆ ಏನೇ ವರ್ಕ್ ಬಗ್ಗೆ ಡೌಟ್ಸ್ ಇತ್ತು, ಡೀಟೇಲ್ಸ್ ಬೇಕಿತ್ತು, ಇಲ್ಲ ನಿಮ್ಮ ಕಡೆಯಿಂದ ಎನ್ರೋಲ್ ಆಗುವಂಥವ್ರು ಡೌಟ್ಸ್ನ ಕೇಳ್ತಿದ್ದಾರೆ ಅಂತಂದರೆ ನಾವು ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಡೌಟ್ಸ್ನ ಕೂಡ ಕ್ಲಾರಿಫೈ ಮಾಡಿಕೊಡ್ತೀವಿ. ನೀವು ಸಂಪೂರ್ಣವಾಗಿ ನಮ್ಮ ಸಿರಿ ಎಂಟರ್ಪ್ರೈಸ್ನಲ್ಲಿ ಕೊಟ್ಟಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಆ್ಯಂಡ್ ನಾವು ಕೊಟ್ಟಿರೋ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಡೌಟ್ ಇದ್ರೂ ಕೂಡ ನಾವು ನಿಮಗೆ ನಿಮ್ಮ ಕ್ಲೈಂಟು ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ಸಪೋರ್ಟ್ ಅನ್ನೋದನ್ನ ಮಾಡ್ತೀವಿ. ಈ ರೀತಿಯಾಗಿ ನೀವು ಮನೆಯಲ್ಲೇ ಇತ್ಕೊಂಡು ಇಲ್ಲಿ ವರ್ಕ್ನ ಮಾಡಿ ತಿಂಗಳಿಗೆ 15,000ರಿಂದ 20,000ವರೆಗೂ ಕೂಡ ದುಡಿಬೋದು, ನೀವು ಮನ್ಸು ಮಾಡಿದ್ರೆ ಮಾತ್ರ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಫ್ರೀಲಾನ್ಸರ್ ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತೇಳಿ. ಸಿಂಪಲ್ಲು ನಿಮ್ಮ ಹತ್ರ